ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತು ಬಂದು ಫ್ರೈಡೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಫ್ಟರ್ನೂನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಬಂದು ಆಲ್ರೆಡಿ 1 o'clock ಆಗಿದೆ. ಸೊ ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದು ಸುಮ್ಮನೆ ಕೂತಿದ್ದೆ ಟೈಮ್ ಪಾಸ್ ಮಾಡಿಕೊಂಡು. ಸೊ ನನ್ನ ಮಗ ಬೇರೆ ಮಲಗಿಬಿಟ್ಟಿದ್ದಾನೆ, ನಿಶು ಬೇಬಿ. ಸೊ ಇವಾಗ ಟೆಂಪಲ್ಗೆ ಹೋಗಬೇಕು. ಇನ್ನೂ 1 hour ಆಗ್ಬೋದು ಅಂತ ಅನ್ಸುತ್ತೆ. ಅಷ್ಟರಲ್ಲಿ ರೆಡಿಯಾಗಿ ಹೊರಡಬೇಕು. ಸೊ ಅಜ್ಜಿ ಮನೆಯಿಂದನೇ, ಸೊ ಅಜ್ಜಿಯವ್ರ ಮನೆ ದೇವ್ರಿಗೆ ಹೋಗ್ತಾ ಇರೋವಂಥದ್ದು. ಸೊ ಎಲ್ಲಿರೋದು ಏನು ಎತ್ತ ಅಂತೆಲ್ಲ ಕಂಪ್ಲೀಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಪ್ಲೀಸ್ ಮಿಸ್ ಮಾಡ್ದಂತಾನೆ ಈ ವಿಡಿಯೋನ ಎಂಡ್ ತನಕ ನೋಡಿ. ಸೊ ನಿಮಗೂ ಇಷ್ಟ ಆಗುತ್ತೆ. ಸೊ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಬನ್ನಿ, ಆನ್ ದ ವೇ ಹೋಗ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತೀನಿ. ಇವಾಗ ಆಗಲ್ಲ. ಸೊ ಅದಕ್ಕೆ ನಾನು ಬೆಳಿಗ್ಗೆನೇ ಸ್ಟಾರ್ಟ್ ಮಾಡಬೇಕಿತ್ತು, ಬಟ್ ಆಗಿರಲಿಲ್ಲ ಮಾರ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡೋದಕ್ಕೆ. ಅದಕ್ಕೆ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ, ಇವತ್ತಿನ ಡೇ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಫ್ರೆಂಡ್ಸ್, ಇವಾಗೆಲ್ಲ ಹೊರಟಿದ್ದೀವಿ. ಸೊ ನೋಡ್ತಾ ಇರ್ಬೋದು, ಹೊರಗಡೆ ಬಂದು ಕುತ್ಕೊಂಡಿದ್ದೀವಿ. ಕಾರ್ಗೆ ಎಲ್ಲ ಪ್ಯಾಕ್ ಮಾಡಿ ಇಡ್ತಾ ಇದ್ದಾರೆ. ಏನೇನು ಬೇಕು ಟೆಂಪಲ್ಗೆ, ಪೂಜೆ ಸಾಮಾನಾಗಿರ್ಬೋದು ಅದನ್ನೆಲ್ಲ ಕೂಡ ಪ್ಯಾಕ್ ಮಾಡ್ತಾ ಇದ್ದಾರೆ. ಹಾಗೆ ನೋಡ್ಬೋದು, ನನ್ನ ಮಗಂಗೆ ತೊಗೊಂಡಿರುವಂಥ ಬಟ್ಟೆನೂ ಕೂಡ ಪ್ಯಾಕ್ ಮಾಡ್ತಾ ಇದ್ದಾರೆ. ಏನಕ್ಕೆ ಅಂತಂದರೆ, ಸೊ ನಾವು ಆನ್ ದ ವೇ ನೆಕ್ಸ್ಟ್ ಇಲ್ಲಿಗೆ ಬರೋಲ್ಲ, ನಾನು ಡೈರೆಕ್ಟ್ ನಮ್ಮ ಮನೆಗೆ ಡ್ರಾಪ್ ಮಾಡ್ತಾರಲ್ವ. ಸೊ ಅದಕ್ಕೆ ನಾವೇನೇನು ತೊಗೊಂಡಿದ್ದೆ ಸಿಟಿಲೆಲ್ಲ ಶಾಪಿಂಗ್ ಮಾಡಿದ್ನಲ್ಲ ನನ್ನ ಮಗನ ಬರ್ಡೇಗೆ, ಮದುವೆಗೆ ಎಲ್ಲನೂ ಕೂಡ ಅದನ್ನು ಕೂಡ ಒಟ್ಟಿಗೆ ಕಾರಲ್ಲಿ ಪ್ಯಾಕ್ ಮಾಡಿ ಫಸ್ಟ್ ಇಟ್ಬಿಡ್ತಾ ಇದ್ವಿ. ಸೊ ನೆಕ್ಸ್ಟ್ ಆಮೇಲೆ ಪೂಜೆ ಸಾಮಾನೆಲ್ಲ ಇಟ್ಕೋತಾ ಇದ್ದಾರೆ. ಹಾಗೆ ಆಚೆ ಕೂತ್ಕೊಂಡು ಕ್ಲಿಪ್ಪಿಂಗ್ಸ್ ಹೋಗ್ತಾ ಇದೆ. ನಮ್ಮ ಸಮ್ಮನು ಮತ್ತು ಚಿರುನು ಕಾರ್ ಒಳಗಡೆ ಕೂತಿರೋದ್ರಿಂದ ನಮ್ಮ ನಿಶು ಬೇಬಿ ನಾನು ಹೋಗಬೇಕು ಅಂತ ಹೇಳ್ತಾ ಇದ್ದ. ಎಲ್ಲಿ ನಾನು ಬಿಟ್ಬಿಟ್ಟು ಹೊಂಟೋಗ್ಬಿಡ್ತಾರೆ ಅಂತ ಅವ್ನು ಭಯ ಪಾಪ. ಇಲ್ಲಿ ನೋಡಿ, ಅವನು ಎಷ್ಟು ಎಕ್ಸೈಟ್ಮೆಂಟಲ್ಲಿ ನೋಡ್ತಾ ಇದ್ದಾನೆ ಅಂತ, ನಮ್ಮನ್ನು ಬಿಟ್ಬಿಟ್ಟು ಹೊಂಟೋಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ನಾನು ಅಜ್ಜಿ ಕುತ್ಕೊಂಡಿದ್ದೀವಿ. ಸೊ ಕುತ್ಕೊಂಡು ನೋಡ್ತಾ ಇದ್ವಿ. ಅವರೆಲ್ಲ ಪ್ಯಾಕ್ ಮಾಡ್ತಾಯಿದ್ರು. ಹಾಗೆ ಇನ್ನೊಂದೇನಪ್ಪ ಅಂದರೆ, ಯಾರ್ಯಾರು ಹೋಗ್ತಾ ಇದ್ದೀವಿ ಅಂತಲೂ ಕೂಡ ನೋಡ್ಬೋದು. ಈ ಬ್ಲಾಗ್ನ ಮಿಸ್ ಮಾಡಿದಂತಲೇ ಎಂಟು ತನಕ ನೋಡಿ. ಸೊ ನಿಮಗೂ ಇಷ್ಟ ಆಗುತ್ತೆ. ಸುನ್ಗಲ್ಲಿ ಬಸಪ್ಪನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಸೊ ವೆಯ್ಟ್ ಮಾಡ್ತಾಯಿರಿ. ಸೊ ಟೆಂಪಲ್ ರನ್ ಅಂತಲೇ ಹೇಳ್ಬೋದು. ನಾನು ಆಲ್ರೆಡಿ ಟೈಟಲಲ್ಲಿ ಹೇಳ್ದಾಗೆ ಇವತ್ತು ಈ ವ್ಲಾಗ್ನು ಒಂಥರ ಏನೋ ಮೆಮೊರಿಯಾಗಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀವಿ. ನಾನು, ಅಮ್ಮ, ಅಜ್ಜಿ, ಹಾಗೆಯೇ ಸಮ್ಮು, ನಿಶು ಬೇಬಿ, ಚೀರು, ಹಾಗೆ ನಮ್ಮ ಅತ್ತೆ, ನಮ್ಮ ಅಮ್ಮ ಇಷ್ಟು ಜನ ಹೋಗ್ತಾ ಇದ್ದೀವಿ. ಸೊ ಚೀರುನು ಸಮ್ಮುನು ಮುಂದೆಗಡೆ ಕೂತಿದ್ದಾರೆ ಹತ್ತೆ ಹತ್ರ. ಸೊ ನಿಶು ಬೇಬಿ ನನ್ನ ಹತ್ರ ಕೂತ್ಕೊಂಡಿದ್ದ. ಅವನು ನಿದ್ದೆ ಮಾಡಿ ಎದ್ಬಿಟ್ಟಿದ್ದ ನೋಡಿ ನಮ್ಮ ನಿಶು. ಸೊ ಹಾಗಾಗಿ ಕಾರಲ್ಲಿ ತುಂಬ ಅಂದರೆ ತುಂಬ ತುಂಟ ಆಗ್ಬಿಟ್ಟಿದ್ದಾನೆ ಇವಾಗ. ತುಂಬ ಆಟ ಆಡ್ತಾ ಇದ್ದ, ಮಲ್ಕೊಳ್ಳಿಲ್ಲ ಅವನು. ಹೋಗುವಾಗಲಿ ಮಲ್ಕೊಳ್ಳಿಲ್ಲ, ಯಾಕಂದರೆ ಅವ್ನು ಆಲ್ರೆಡಿ ನಿದ್ದೆ ಆಗಿಬಿಟ್ಟಿತ್ತಲ್ಲ. ಒಂದು ಸಲ ನಿದ್ದೆ ಮಾಡಿ ಹೇಳ್ತು ಅಂದರೆ ಮುಗೀತು, ಅವ್ನು ಇನ್ನೊಂದು ಸಲ ಮಲ್ಕೊಳ್ಳೋದಿಲ್ಲ. ಹಾಗೆಯೇ ಈ ದೇವಸ್ಥಾನ ಬಂದು ಎಲ್ಲಿರೋದು ಅಂತ ಹೇಳಬೇಕಂತಂದರೆ, ಇದು ಬಂದು ಮಂಡ್ಯದಿಂದ ಒಂದು 6-7 ಕಿಲೋಮೀಟರ್ಸ್ ಆಗ್ಬೋದು ಅಂತ ಅನಿಸುತ್ತೆ, ಸುನ್ಗಲ್ಲಿ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿಗೆ ಹೋಗ್ತಾ ಇರೋವಂಥದ್ದು. ಇದು ನಮ್ಮ ಅಜ್ಜಿ ಮನೆ ದೇವರು. ಅವ್ರು ಯಾವಾಗಲೂ ಇಲ್ಲಿಗೆ ಹೋಗ್ತಾ ಇರ್ತಾರೆ. ಸೊ ನೋಡ್ಬೋದು, ಬಂದ್ವಿ ಇಲ್ಲಿಗೆ ನಾವು. ಇಲ್ಲೇ ಒಂದು 3-4 ದೇವಸ್ಥಾನಕ್ಕೆ ಹೋಗಬೇಕು. ಸೊ ಅದಕ್ಕೇ ಫಸ್ಟ್ ಇಲ್ಲಿ ದೇವ್ರ ಹತ್ರ ಬಂದ್ವಿ. ಪಟ್ಲದಮ್ಮ ಅಂತ ಹೇಳ್ಬಿಟ್ಟು ದೇವರು, ನೋಡ್ತಾ ಇರ್ಬೋದು ನೀವು. ಇವಾಗ ಪೂಜೆಗೆ ಏನೇನು ಕೊಡಬೇಕು ಅದನ್ನೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ಕೊಡೋದಕ್ಕೆ. ಹಾಗೆಯೇ ನಾನು ಈ ದೇವಸ್ಥಾನಕ್ಕೆ ಬಂದು ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ವರ್ಷ ಆಗಿದೆ. ಚಿಕ್ಕದ್ರಲ್ಲಿ ಬರ್ತಿದ್ದಿದ್ದು ನಾನು. ನಾನು ಮದುವೆ ಆದಮೇಲಂತೂ ಒಂದು ಸಲನೂ ಬಂದಿಲ್ಲ. ಸೊ ಮದುವೆಗೂ ಮುಂಚೆನೇ ನಾನು ಬಂದಿದ್ದು ನೆನಪು. ಸೊ ನೆನಪಿದೆ, ಒಂದು 3-4 ಟೈಮ್ಸ್ ಬಂದಿರೋ ನೆನಪಿದೆ, ತುಂಬ ಚಿಕ್ಕದ್ರಲ್ಲೆಲ್ಲ. ಸ್ವಲ್ಪ ಬುದ್ಧಿ ಬಂದಮೇಲೆ ಬಂದಿದೆ. ಆದರೆ ತುಂಬ ವರ್ಷನೇ, ಒಂದು 9-10 ಇಯರ್ಸ್ ಆಯಿತು ಅಂತಲೇ ಹೇಳ್ಬೋದು. ಸೊ ನನ್ನ ಮದುವೆ ಆಗಿ 6 ಇಯರ್ಸ್ ಆಗಿದೆ. ಅದಕ್ಕೂ ಒಂದು 2 ಇಯರ್ಸ್ ಬ್ಯಾಕೇ ಹೋಗಿದ್ದು ಅನಿಸುತ್ತೆ ನಾನು ಅಂದ್ಕೊಳ್ಳಿ. ಒಂದು 7-9-10 ಆಗಿಲ್ಲ ಅಂದರೂ ಒಂದು 8 ಇಯರ್ಸ್ ಆದರೂ ಆಗಿರ್ಬೋದೇನೋ. ಸೊ ನಾನು ಬಂದಿರಲಿಲ್ಲ. ಸೊ ದೇವಸ್ಥಾನ ಈ ಸಲ ಅಜ್ಜಿ ಹೋಗೋಣ ಬಾ ಅಂತ ಹೇಳಿದ್ರಲ್ವ. ಸೊ ಅದಕ್ಕೆ ತುಂಬ ವರ್ಷ ಆಗಿತ್ತಲ್ಲ ಅಂತ ಹೇಳ್ಬಿಟ್ಟು ಬಂದೆ ನಾನು ಕೂಡ ಇವ್ರ ಜೊತೆ. ಸೊ ಮನೇಲೇನೆ ತಂಬಿಟ್ಟೆಲ್ಲ ಮಾಡ್ಕೊಂಡು ಬಂದಿದ್ರು. ಸೊ ಅದನ್ನು ತಂಬಿಟ್ಟು ಆರತಿ ಎಲ್ಲ ಮಾಡ್ತಾ ಇದ್ದಾರೆ ನಮ್ಮ ಅತ್ತೆ. ಫ್ರೆಂಡ್ಸ್, ಇವಾಗ ಒಳಗಡೆ ಪೂಜೆ ಎಲ್ಲ ಮುಗೀತು. ಸೊ ಪೂಜೆ ಎಲ್ಲ ಮುಗಿದ್ಮೇಲೆ ಇವಾಗ ಹೊರಗಡೆ ಬಂದು ಕುತ್ಕೊಂಡ್ವಿ. ಸ್ವಲ್ಪ ಹೊತ್ತು ಕುತ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ಹಾಗೆ ನೋಡ್ತಾ ಇರ್ಬೋದು, 3 ಜನ ಮಕ್ಕಳು ಸೇರಿಕೊಂಡು ಯಾವ ರೀತಿ ಏನೋ ಆಟ ಆಡ್ತಾ ಇದ್ದಾರೆ. ಅಲ್ಲಿರೋ ಗಣದ ಕಡ್ಡಿ ಎಲ್ಲ ತೊಗೊಂಡು ಬಂದು ಒಂದು ಕಡೆ ಎಲ್ಲ ಹಾಕ್ಕೊಂಡು ಏನೇನೋ. ಸೊ ಮಕ್ಕಳಾಟ ಅಲ್ವಾ, ಸೊ ಏನೋ ಆಡ್ತಾ ಇದ್ದಾರೆ. ನಮ್ಮ ನಿಶು ಬೇಬಿಗಂತೂ ಈ ರೀತಿ ಆಟ ಆಡೋಕೆ ಇದ್ಬಿಟ್ರೆ ತುಂಬ ಖುಷಿ ಅವನಿಗೆ. ಯಾರಾದರೂ ಇದ್ದರೆ ಜೊತೇಲಿ ಅಣ್ಣ ಅಂದ್ಕೊಂಡು ಎಷ್ಟು ಪ್ರೀತಿಯಿಂದ ಮುದ್ದಾಗಿ ಮಾತಾಡ್ಕೊಂಡು ಆಟ ಆಡ್ತಾ ಇರ್ತಾನೆ ಅವನು. ಅವನಿಗೆ ಜೊತೆ ಕಂಪ್ನಿಗೆ ಬೇಕು ಆಟ ಆಡೋದಕ್ಕೆ. ನಮ್ಮ ಚಿರುನ ಅವನು ನೋಡಲಿಲ್ಲ,
ಒಂದಿನ ಅಂತ ಹೇಳಿದ್ರೆ ಕೇಳ್ಕೊತಾ ಇರ್ತಾನೆ, ಅಮ್ಮ ಅಣ್ಣ ಅಣ್ಣ ಅಂತ ಹೇಳ್ಬಿಟ್ಟು. ಸೊ ಅವ್ನಿಗೆ ಆ ರೀತಿ ಪ್ರೀತಿ. ಅಣ್ಣ ಬೇಡ ಅಲ್ವಪ್ಪ ಅಂದರೆ ನನಗೆ ಹೊಡೆಯೋಕ್ಕೆ ಬರ್ತಾನೆ. ಸೊ ಅವ್ನಿಗೆ ತುಂಬ ಇಷ್ಟ ಅಂತ ಹೇಳ್ಬೋದು ನಮ್ಮ ಚಿರು ಕಂಡ್ರೆ. ಸೊ ಹಾಗೆಯೇ ಇವಾಗ ಅಲ್ಲಿಂದ ಟೆಂಪಲ್ ಮುಗಿಸ್ಕೊಂಡು ಇನ್ನೊಂದು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೊ ಆ ದೇವ್ರು ಬಂದು ಪಟ್ಲದಮ್ಮ ಅಂತ ಹೇಳ್ಬಿಟ್ಟಲ್ವ. ಸೊ ಇವಾಗ ಬೇರೆ ದೇವ್ರಿಗೆ ಹೋಗ್ತಾ ಇದ್ದೀವಿ, ಗಂಡ ದೇವ್ರಿಗೆ. ಸೊ ಡ್ರೈವರ್ ನೋಡ್ತಾ ಇರ್ಬೋದು ಯಾರು ಅಂತ, ನಮ್ಮ ಸಮರ್ಥ ಅವರು ಡ್ರೈವ್ ಮಾಡ್ತಾ ಇದ್ದಾರೆ ಕಾರ್ನ. ಸೊ ಅವ್ರ ಅಪ್ಪನ ಜೊತೆ ಕೂತ್ಕೊಂಡು. ಸೊ ಹಾಗೆ ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಹಾಗೆ ಇನ್ನೊಂದೇನಪ್ಪ ಅಂದರೆ ಬಂದ್ವಿ ಈಗ ಊರೊಳಗಡೆ ನೋಡ್ಬೋದು ಇಲ್ಲಿ. ಸೊ ಇದು ದೇವ್ರು ಏನಂದರೆ ತುಂಬ ಹಳೆಯ ದೇವಸ್ಥಾನ. ಇದಾಗಲೇ ನಾನು ಹೋಗಿದ್ದು, ಹೊಸದಾಗಿ ಇವಾಗ ಒಂದು 6 ಮಂತ್ಸ್ ಆಯ್ತಂತೆ. ಸೊ ಇವಾಗ ಇದನ್ನು ಮತ್ತೆ ಕಟ್ತಾ ಇದ್ದಾರೆ, ಎಲ್ಲ ಡೆಮಾಲಿಷ್ ಮಾಡಿಬಿಟ್ಟು ಇವಾಗ ನೋಡ್ಬೋದು ಸ್ವಲ್ಪ ಮಟ್ಟಕ್ಕಾಗಿದೆ, ಇನ್ನೂ ಕಂಪ್ಲೀಟ್ ಆಗಿಲ್ಲ. ಸೊ ಅದಕ್ಕೋಸ್ಕರ ಈ ಕಡೆ ಇದು ಮಾಡ್ತಾಯಿದ್ದಾರೆ. ಸೊ ಇದು ವರದರಾಜ ಸ್ವಾಮಿ ಅಂತ ಹೇಳ್ಬಿಟ್ಟು ಗಂಡು ದೇವರು. ಸೊ ತೋರಿಸ್ತೀನಿ ನಾನು ನಿಮಗೆ ದೇವಸ್ಥಾನನ ಯಾವ ರೀತಿ ಇದೆ ಅಂತ. ನೋಡ್ತಾ ಇರ್ಬೋದು ರೋಡ್ ಇಲ್ಲಿ ಮಧ್ಯದಲ್ಲೇ ಊರೊಳಗಡೆ ಇರೋವಂಥದ್ದು ಇದು ದೇವಸ್ಥಾನ. ಸೊ ಇವಾಗ ಇನ್ನೂ ಕಟ್ತಾ ಇದ್ದಾರೆ. ಆವಾಗಲೂ ಇದೇ ಜಾಗದಲ್ಲಿ ಇದೇ ರೀತಿ ಇತ್ತು, ತುಂಬ ಹಳೆಯ ದೇವಸ್ಥಾನ ಅಲ್ವಾ. ಸೊ ಅದಕ್ಕೆ ಇವಾಗ ಇದನ್ನು ಹೊಸದಾಗಿ ಕಟ್ತಾ ಇದ್ದಾರೆ. ಇವಾಗ ಒಂದು 6 ಮಂತ್ಸಿಂದ ಸ್ಟಾರ್ಟ್ ಮಾಡಿರೋದಂತೆ. ಈಗ ನೋಡ್ಬೋದು ನನ್ನ ಮಗ ಎಷ್ಟು ಎಕ್ಸೈಟ್ಮೆಂಟಾಗಿ ನೋಡ್ತಾ ಇದ್ದಾನೆ ಏನು ಅಂತ ನೋಡಿದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಹೌದು, ಬಸಪ್ಪನ ನೋಡಿಬಿಟ್ಟು ಅವನು ಅಷ್ಟೊಂದು ಎಕ್ಸೈಟ್ಮೆಂಟ್ ಆಗಿರೋದು. ಅವ್ನು ಎಕ್ಸೈಟ್ಮೆಂಟ್ ನೋಡೋದಕ್ಕೆ ನನಗೊಂದು ಖುಷಿ. ಸೊ ಅವ್ನಿಗೆ ಈ ರೀತಿ ಆ್ಯಸ್ ಯೂಶ್ವಲ್ ನೀವು ಜಾತ್ರೆದು ವೀಡಿಯೋ ನೋಡಿದ್ರೆ ಗೊತ್ತಾಗಿರುತ್ತೆ ಅವ್ನಿಗೆ ಎಷ್ಟು ಖುಷಿ, ಎಷ್ಟು ಇಷ್ಟ ಈ ರೀತಿ ಎಲ್ಲ ಪ್ರಾಣಿಗಳ ಮೇಲೆ ಅಂತ ಹೇಳಿದ್ರೆ. ಸೊ ನಮ್ಮ ಚಿರುಗಿಂತ ಅವ್ರ ಅಪ್ಪನ ಥರ ನಮ್ಮ ನಿಶು ಅಂತ ಹೇಳ್ಬೋದು, ತುಂಬ ಅಂದರೆ ತುಂಬ ಇಷ್ಟ ಇದೆಲ್ಲ. ಸೊ ಅವ್ರ ಅಪ್ಪ ನಾನು ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅವ್ನು ಇಷ್ಟೊಂದು ಇಷ್ಟಪಡ್ತಾನೆ ಈ ರೀತಿ ಎಲ್ಲ ಅಂತ, ಅಷ್ಟೊಂದು ಇಷ್ಟ ಅವ್ನಿಗೆ. ಸೊ ಬಸಪ್ಪ ನೋಡ್ಬಿಟ್ಟು ಫುಲ್ ಎಕ್ಸೈಟ್ಮೆಂಟ್ ಆಗ್ಬಿಟ್ಟ ಅವನು. ಹಾಗೆ ಇನ್ನೊಂದೇನಪ್ಪ ಅಂತಂದರೆ ನಿಜವಾಗ್ಲೂ ತುಂಬ ಸ್ಟ್ರಾಂಗ್ ಅಂತ ಹೇಳ್ಬೋದು ಇದು ಬಸಪ್ಪ. ಸೊ ವಿಡಿಯೋನ ಮಿಸ್ ಮಾಡ್ದಂತಾನೆ ಎಂಡ್ ತನಕ ನೋಡಿ, ಎಷ್ಟು ಸ್ಟ್ರಾಂಗ್ ಅಂತ ನಿಮಗೂ ಗೊತ್ತಾಗುತ್ತೆ. ಯಾರೂ ಹತ್ರಕ್ಕೆ ಹೋಗೋದಕ್ಕಾಗೋದಿಲ್ಲ, ತುಂಬ ಅಂದರೆ ತುಂಬ ಸ್ಟ್ರಾಂಗ್ ಇದು. ಸೊ ಹಾಗೂ ನಾನು ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೆ. ಸೊ ಈಗ ಒಳಗಡೆ ದೇವಸ್ಥಾನಕ್ಕೆ ಹೋಗಬೇಕು, ನಾನು ಹಾಗೆ ಆಚೆ ಕ್ಲಿಪ್ಪಿಂಗ್ಸ್ ತೊಗೋತಾ ಇದ್ದೆ. ದೇವರು ಇಲ್ಲಿ ಬಸಪ್ಪ ಪಾದನ ಕೂಡ ಕೊಡುತ್ತಂತೆ. ಸೊ ಪೂಜೆ ಮಾಡಿಸ್ಕೊಂಡು ಬಂದಮೇಲೆ ಬರೋಣ ಅಂತೇಳ್ಬಿಟ್ಟು ಇವಾಗ ಒಳಗಡೆ ಬಂದ್ವಿ. ಸೊ ನಾವು ಪೂಜೆ ಸಮಯ ಕೊಟ್ವಿ, ಅವರು ರೆಡಿ ಮಾಡಿಬಿಟ್ಟು ಇವಾಗ ಪೂಜೆ ಎಲ್ಲನೂ ಮಾಡಿಕೊಟ್ರು ಅಂತ ಹೇಳ್ಬೋದು. ಸೊ ಇಲ್ಲಿ ಮಂಗಳಾರತಿ ಎಲ್ಲ ತೊಗೊಂಡು ಇನ್ನು ಪಕ್ಕದಲ್ಲೂ ಕೂಡ ಇನ್ನೊಂದು ಹೆಣ್ಣು ದೇವರಿದೆ, ಅಂಚಿ ದೇವಮ್ಮನ ಏನೋ ಅಂತ ಅನಿಸುತ್ತೆ. ಹೌದು ಇರಬೇಕು, ನನಗಷ್ಟು ಗೊತ್ತಿಲ್ಲ, ಸುಮ್ಮನೆ ಅದೇ ಅಂತ ಅನ್ಕೋತೀನಿ, ಅದೇನೇ ಪಕ್ಕ ಹೆಸರು. ಸ್ವಲ್ಪ ಮಿಸ್ ಆದರೂ ನನಗೆ ದೇವ್ರ ಹೆಸರು ಹೇಳೋದಕ್ಕೆ, ಆಮೇಲೆ ಬೇರೆ ಬೇರೆ ಆಗಿಬಿಟ್ರೆ ಬೇಜಾರಲ್ವ. ಸೊ ಅದಕ್ಕೇ ಅದೇನೇ ಪಕ್ಕದಲ್ಲಿರೋವಂಥದ್ದು. ಸೊ ಆ ದೇವಸ್ಥಾನಕ್ಕೂ ಕೂಡ ಪೂಜೆಗೆ ಹೋಗಬೇಕು. ಇಲ್ಲೇ ಪಕ್ಕದಲ್ಲೇ ನೋಡ್ಬೋದು, ಇಲ್ಲಿ ಆ ಕಡೆ ಹೌದು ಹಂಚಿದೇವಮ್ಮ ಅಂತಲೇ ನೋಡ್ಬೋದು, ಬೋರ್ಡೇ ಇದೆ ಆಚೆ ಕಡೆ. ಸೊ ನಾನು ತಪ್ಪು ಹೇಳಿಲ್ಲ. ಸೊ ಇವಾಗ ಈ ದೇವಸ್ಥಾನಕ್ಕೂ ಕೂಡ ಪೂಜೆ ಮಾಡಿಸೋದಕ್ಕೆ ಬಂದ್ವಿ. ಸೊ ಇಲ್ಲಿ ಅವರ ಆಚೆ ಕಡೆ ಏನಾದ್ರು ಇಟ್ಟಿರ್ತಾರಲ್ಲ, ಸೊ ಅದನ್ನೆಲ್ಲ ನೋಡೋದಕ್ಕೆ ಹೋದರು. ಟಮಟೆ ಆ ರೀತಿ ದೇವರಿಗೆ ಪೂಜೆ ಎಲ್ಲ ಮಾಡುವಾಗ. ಸೊ ಅದು ನೋಡೋದಕ್ಕೆ ಅಂತ ಸಮ್ಮನ್ನು ಚಿರುನು ಹೋದರು. ಇಲ್ಲಿ ನಾವು ಒಳಗಡೆ ಬಂದ್ವಿ ಪೂಜೆ ಮಾಡಿಸೋದಕ್ಕೆ ಅಂತ. ಪೂಜೆ ಸಾಮಾನೆಲ್ಲ ಕೊಟ್ವಿ ನೋಡಿ, ಹೂವೆಲ್ಲ ಹಾಕಿ ಅವರು ಕೂಡ ಪೂಜೆ ಮಾಡಿಕೊಡ್ತಾ ಇದ್ದಾರೆ. ಇಲ್ಲಿ ನಾವು ಈ ರೀತಿ ಎಲ್ಲ ದೇವಸ್ಥಾನಕ್ಕೂ ಪೂಜೆ ಮಾಡಿಸೋದು ಏನೋ ಒಂಥರ ನನಗೇನು ಮೆಮೊರಿ ನೆನಪಾಗುತ್ತೆ ಅಂತ ಹೇಳಿದ್ರೆ, ನಾವು ದೀಪಾವಳಿ ಟೈಮಲ್ಲಿ ಹೋಗಿ ನಾವು ಕೂಡ ಅಲ್ಲೆಲ್ಲ ಪೂಜೆ ಮಾಡಿಸ್ಕೊಂಡು ಬರ್ತೀವಲ್ವ, ನಮ್ಮ ಅಮ್ಮನ ಮನೆ ದೇವ್ರಿಗಲ್ಲೂ ಕೂಡ. ಸೊ ಅದೆಲ್ಲ ಒಂಥರ ನೆನಪಾಗುತ್ತೆ. ಸೊ ನಾವು ಅಲ್ಲೂ ಕೂಡ ಇದೇ ರೀತಿ ಎಲ್ಲ ಟೆಂಪಲ್ಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋದು ಏನೋ ಒಂಥರ ಚೆನ್ನಾಗಿರುತ್ತೆ. ಈ ರೀತಿ ಹೋಗೋದು ದೂರ ಎಲ್ಲೋ ತುಂಬ ಖುಷಿ ಅನಿಸುತ್ತೆ. ಹಾಗೆ ಇವಾಗ ನಮ್ಮಮ್ಮ ಹೋಗ್ತಾ ಇದ್ದಾರೆ ಪಾದ ಕೇಳೋದಕ್ಕೆ ಅಂತ ಇಲ್ಲಿ ಬಸಪ್ಪನ ಹತ್ರ. ಸೊ ನಿಜವಾಗ್ಲೂ ಅದು ನಮ್ಮಮ್ಮ ಹೋದರೆ ಸಾಕು, ಅದು ತಿವಿಯಕ್ಕೆ ಬರ್ತಿದ್ದು, ಏನಕ್ಕೆ ಅಂತ ಗೊತ್ತಿಲ್ಲ. ಸೊ ತುಂಬ ದೇವ್ರ ಭಕ್ತಿನೇ ಪಾಪ, ಫನ್ನಿಯಾಗೆಲ್ಲ ತೊಗೋಬಾರ್ದು, ಬಟ್ ಏನಕ್ಕೆ ಅಂತ ಗೊತ್ತಿಲ್ಲ, ತುಂಬ ಹಿಂಗೆ ಹತ್ರಕ್ಕೆ ಹೋಗೋಕ್ಕೆ ಬಿಡ್ತಿರ್ಲಿಲ್ಲ ನಮ್ಮಮ್ಮ. ಸೊ ಯಾಕೆ ಏನು ಅಂತ ಕೇಳ್ತಾ ಇದ್ರು. ಹಾಗೆ ನಾನು ಹೇಳಿದೆ ಎಲ್ರಿಗೂ ಇದೇ ರೀತಿ ತಿವಿಯುತ್ತಾ ಏನಕ್ಕೆ ಅಂತ. ಎಲ್ರಿಗೂ ಈ ರೀತಿ ತಿವಿಯಲ್ಲ, ಸೊ ಯಾಕೆ ತಿವಿಯುತ್ತೆ ಸುಮ್ಮನೆ ಅಂತ ಅವ್ರು ಹೇಳ್ತಾಯಿದ್ರು. ಸೊ ನಾನು ಅದನ್ನು ವಾಯ್ಸ್ ಓವರ್ ಕೊಡಲಿಲ್ಲ, ಯಾಕಂದರೆ ಎಲ್ಲ ತುಂಬ ಮಾತಾಡ್ತಿದ್ರಲ್ವ. ಸೊ ಅದಕ್ಕೆ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ, ಒರಿಜಿನಲ್ ವಾಯ್ಸ್ ಹಾಕಲಿಲ್ಲ. ಅದಕ್ಕೆ ನಾನು ಅಮ್ಮಂಗೆ ಹೇಳಿದೆ, ಬೊಮ್ಮ ನಾನು ಕೂತ್ಕೋತೀನಿ ನೋಡೋಣ ಏನು ಮಾಡುತ್ತೆ ಅಂತ ಹೇಳ್ಬಿಟ್ಟು, ನಿನಗಾದ್ರೆ ಹೆಂಗೆ ತಿವಿತಿದೆ ಅಂತ ಹೇಳಿದೆ. ನಿಜವಾಗ್ಲೂ ಈಗ ನೋಡ್ಬೋದು, ನಾನು ಕೂತ್ಕೋತಾ ಇದ್ದೀನಿ, ನನಗೇನೂ ಮಾಡಲಿಲ್ಲ ಬಸಪ್ಪ ಅಂತ ಹೇಳ್ಬೋದು. ನನಗೂ ಭಯ ಕೂತ್ಕೊಳ್ಳೋದಕ್ಕೆ, ಬಟ್ ಆದರೂ ಏನೋ ಒಂಥರ ಬಂಡದ ಹಿಡಿ ಅಂತ ಹೇಳ್ಬೋದು, ಭಕ್ತಿ. ಸೊ ಹೋದೆ. ಅವರು ಇನ್ನೂ ಸ್ವಲ್ಪ ಮುಂದೆ ಎಲ್ಲ ಬನ್ನಿ, ಬಳೆ ಎಲ್ಲ ಹಿಂದೆ ತಳ್ಕೊಂಡು ಪಾದ ಎಲ್ಲ ಇಟ್ಟಾಗ ಎಲ್ಲ ಹೊಡೆದೋಗ್ಬಿಡ್ತಲ್ವ. ಸೊ ಅದಕ್ಕೇ ಮುಂದೆ ಬನ್ನಿ ಅಂತ ಹೇಳ್ತಾಯಿದ್ರು. ಹಂಗೂ ನಾನು ಧೈರ್ಯ ಮಾಡಿ ನಿಜವಾಗ್ಲೂ ಆರಾಮಾಗಿ ಕೂತ್ಕೊಂಡೆ. ನಮ್ಮ ಅಮ್ಮಂಗೆ ಆ ರೀತಿ ಆಡ್ತು, ನನಗೆ ಈ ರೀತಿ ಏನೂ ಆಡಲಿಲ್ಲ, ನೀವು ಅಬ್ಸರ್ವ್ ಮಾಡ್ಬೋದು. ಇನ್ನೊಂದೇನಪ್ಪ ಅಂತಂದರೆ, ನಮ್ಮಮ್ಮ ಬಸಪ್ಪ ಪಾದ ಕಾಲು ತೆಗೆದು ನಾನು ಹಸ್ತದ ಮೇಲೆ ಕೈ ಮೇಲೆ ಇಟ್ಟ ತಕ್ಷಣ ಆ ವಿಡಿಯೋ ಕ್ಲಿಪ್ಪಿಂಗ್ಸೇ ನಮ್ಮಮ್ಮ ತೆಗ್ದಿಲ್ಲ. ಯಾಕಂದರೆ ನಮ್ಮ ಅಮ್ಮನ್ನೇ ನೋಡ್ತಾ ಇತ್ತಂತೆ ಅದು ಅಂತ ಹೇಳ್ಬಿಟ್ಟು ನಮ್ಮಮ್ಮ ಆಫೇ ಮಾಡಿಬಿಟ್ಟು ಹೊಂಟೋದ್ರು. ಇಷ್ಟೋ ತನಕ ತೆಗೆದುಬಿಟ್ಟು ಲಾಸ್ಟು
ಈ ವಿಡಿಯೋ ಎಂಡ್ ಆಗೋದು ಓನ್ಲಿ 3 ಸೆಕೆಂಡ್ ಅಂತ ಅಂದ್ಕೊಳ್ಳಿ. ವಿಡಿಯೋ ಎಂಡ್ ಮಾಡ್ತು ಆಫ್ ಮಾಡ್ತು 3 ಸೆಕೆಂಡು ಅಷ್ಟೇ ಅಂದ್ಕೊಳ್ಳಿ ಕೊಡ್ತು ಪಾದನ. ಬಟ್ ಏನು ಮಾಡೋದಕ್ಕಾಗಲ್ಲ. ನಮ್ಮಮ್ಮ ಅದೇ ಮೇಯ್ನ್ ಕ್ಲಿಪ್ಪಿಂಗ್ಸ್ ಮಿಸ್ ಮಾಡಿಬಿಡ್ತು. ನಾನು ಅದನ್ನೇ ಹೇಳ್ತಾ ಇದ್ದೆ, ಬೇಕಾಗಿರೋದನ್ನೇ ಮಿಸ್ ಮಾಡಿಬಿಟ್ಟಲ್ಲಮ್ಮ ನೀನು ಅಂತ ಹೇಳ್ಬಿಟ್ಟು. ನಿಜ ಈ ರೀತಿ ದೇವ್ರುಗಳೆಲ್ಲ ನಂಬಬೇಕು. ನಾನು ತುಂಬ ನಂಬ್ತೀನಿ, ಏನಿಲ್ಲ ನನಗೆ ಈ ಬಸಪ್ಪ ಆಗಿರ್ಬೋದು, ದೇವರಾಗಿರ್ಬೋದು ಇದ್ರ ಮೇಲೆಲ್ಲ ನಂಬಿಕೆ ಇದೆ. ಸೊ ಎಕ್ಸ್ಪೀರಿಯೆನ್ಸ್ ಕೂಡ ಆಗಿದೆ. ಸೊ ನಾನು ಅದರಿಂದ ನಂಬ್ತೀನಿ. ಅಮ್ಮಂಗೆ ಫಸ್ಟೇ ತಿವಿಯಾಗಿ ಬರ್ತಿತ್ತಲ್ವ, ನಮ್ಮ ಅಮ್ಮಂಗೆ ಭಯ ಆಗೋಯ್ತು, ನನ್ನೇ ಯಾಕೋ ನೋಡ್ತಾ ಇದ್ದೆ ಅಂತ. ಅದು ಹೇಳ್ದಾಗೆ ನಮ್ಮ ಅಮ್ಮನ್ನೇ ನೋಡ್ತಾ ಇತ್ತು. ಅದು ನೋಡ್ಬೋದು ಈಗ ನಮ್ಮ ಅಮ್ಮ ರೀತಿ ಕ್ಯಾಮ್ರಾನೇ ಆಫ್ ಮಾಡಿಬಿಟ್ರು ಅಂತ ಹೇಳ್ಬೋದು. ಸೊ ಇವಾಗ ನಮ್ಮ ಅತ್ತೆ ನಮ್ಮ ಅವನು ಕೂತ್ಕೊಂಡ್ರು. ಸೊ ಅವ್ರು ಕೂತ್ಕೊಂಡ್ಮೇಲೆ ದೇವ್ರ ಹತ್ರ ಬಂದು ಆಮೇಲೆ ಹೋಗಿ ಅವ್ರಿಗೆ ಪದ ಕೊಟ್ಟಿದ್ದು. ಏನೋ ಒಂಥರ ನೋಡೋದಕ್ಕೆ ಒಂಥರ ಆಶ್ಚರ್ಯ ಅನಿಸುತ್ತೆ ಇದೆಲ್ಲ. ಕೆಲವರು ನಂಬಲ್ಲ ಅಂತ ಹೇಳ್ತಾರೆ, ಅದು ಸತ್ಯ ಅಂತ ಅನಿಸುತ್ತೆ. ದೇವರಿಲ್ಲ ಅಂತ ಹೇಳಿದಾಗೆಲ್ಲ ಈ ರೀತಿ ಕೆಲವೊಂದು ಘಟನೆಗಳಾದಾಗ ಬಸಪ್ಪನೂ ಕೂಡ ಒಂದು ಮೂಗು ಪ್ರಾಣಿ ಯಾವ ರೀತಿ ದೇವ್ರ ಹತ್ರ ಹೋಯ್ತು, ಬಂದು ನಿಂತ್ಕೊಂಡು ಪಾದ ಕೊಡುತ್ತೆ. ಅಯ್ಯಪ್ಪ ಇದೆಲ್ಲ ನೋಡ್ತಾ ಇದ್ರೆ ಕೆಲವ್ರಿಗೆ ಅಯ್ಯೋ ಇದೆಲ್ಲ ನಿಜನಾ ಅಂತ ಅನ್ನಿಸ್ಬೋದು, ನಂಬೋರಿಗೆ ಹೌದು ಇದೆಲ್ಲ ನಿಜ ಅಂತ ಅನಿಸುತ್ತೆ ನಮಗೆಲ್ಲ. ಇದೆಲ್ಲ ಆಲ್ರೆಡಿ ಬಸಪ್ಪ ಫಸ್ಟಿಂದ ಇರಲಿಲ್ಲ ಇಲ್ಲಿ ದೇವಸ್ಥಾನದಲ್ಲಿ. ಇವಾಗ ಒಂದು 2-3 ಇಯರ್ಸ್ ಆಯಿತು ಅಂತ ಹೇಳ್ತಾ ಇದ್ರು. ಸೊ ಯಾಕಂದರೆ ಯಾವಾಗಲೂ ಫಸ್ಟ್ ಬಂದಾಗೆಲ್ಲ ನಾನು ನೋಡಿಲ್ಲ, ಇವಾಗಲೇ ನೋಡಿದ್ದು ನಾನು. ಹಾಗೆಯೇ ಇದು ಮೇಲೆ ಮುಖದ ಹತ್ರ ಮುಟ್ಟಿದ್ರೆ ದಿವ್ಯಕ್ಕೆ ಬಂದುಬಿಡುತ್ತೆ. ನಾನು ಪಾದ ಸಣ್ಣ ಮಾಡಿಕೊಂಡು ಮೇಲೆ ಸಣ್ಣ ಮಾಡ್ಕೊಳ್ಳೋಣ ಅಂತ ಹೋದರೆ ನನಗೆ ಹಿಂಗೆ ಅನ್ನಕ್ಕೆ ಬಂದುಬಿಡ್ತು ಅಷ್ಟೇ. ಅವಾಗ ಅವ್ರು ಹೇಳಿದ್ರು ಆ ಥರ ಎಲ್ಲ ಇದು ಮಾಡಬೇಡಿ, ದೇವ್ರಿಗೆ ಆಗಲ್ಲ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ನಾನು ಅಲ್ಲೇನು ಮುಟ್ಟೋದಕ್ಕೆ ಹೋಗಲಿಲ್ಲ. ಹಾಗೆಯೇ ಅಲ್ಲೆಲ್ಲ ಪಾದ ಎಲ್ಲ ಕೇಳಿಕೊಂಡು ಇವಾಗ ಸೊ ನೆಕ್ಸ್ಟ್ ದೇವಸ್ಥಾನಕ್ಕೆ ಬಂದ್ವಿ. ಸುಮನಗಳ್ಳಿ ಬಸಪ್ಪ ತುಂಬ ಪವರ್ಫುಲ್ ಅಂತೆ. ಅಲ್ಲಿ ಅವ್ರ ಜನಗಳು ಅಲ್ಲಿ ಹೇಳ್ತಾಯಿದ್ರು ದೇವಸ್ಥಾನದವರು. ಸೊ ಇಲ್ಲಿ ಯಾವುದೇ ರೀತಿ ಕಳ್ತನ ಆಗಲಿ ಬೇರೆದು ಏನೂ ಆಗೋಲ್ಲ, ತುಂಬ ಪವರ್ಫುಲ್ ಅಂತ. ನಾನು ಯಾವ ದೇವಸ್ಥಾನದಲ್ಲಿ ಇಷ್ಟೊಂದು ಪವರ್ಫುಲ್ ಬಸವನ ನೋಡಿರಲಿಲ್ಲ. ಪವರ್ಫುಲ್ ಮೀನ್ಸ್ ಎಲ್ಲ ಬಸವನ ಒಳ್ಳೇದು ಮಾಡುತ್ತೆ, ಬಟ್ ಇದು ಫುಲ್ ಸ್ಟ್ರಾಂಗ್. ಇದು ಏನು ಅಂತ ಗೊತ್ತಿಲ್ಲ, ತುಂಬ ಇಷ್ಟ ಆಯಿತು ನನಗೂ ನೋಡ್ಬಿಟ್ಟು, ಆಶ್ಚರ್ಯ ಅಂತ ಅನ್ನಿಸ್ತು. ಸೊ ಆಗೀಗ ಇನ್ನೊಂದು ಟೆಂಪಲ್ಗೆ ಬಂದ್ವಿ. ಸೊ ಈ ಟೆಂಪಲಲ್ಲಿ ಯಾರು ಪೂಜೆ ಮಾಡಲ್ಲ, ನಾವೇ ಪೂಜೆ ಮಾಡ್ಕೋಬೇಕು. ಗಂಡಸರು ಒಳಗಡೆ ಪೂಜೆ ಮಾಡಬೇಕು, ಹೆಣ್ಮಕ್ಳು ಯಾರು ಒಳಗಡೆ ಹೋಗಂಗಿಲ್ಲ. ಸೊ ಇವಾಗ ಇಲ್ಲೇ ನಮ್ಮ ಮಾವನೇ ಎಲ್ಲ ರೆಡಿ ಮಾಡಿ ಇಲ್ಲೇ ಪೂಜೆ ಮಾಡಿದ್ರು. ಅವರೇ ಪೂಜೆ ಮಾಡಿ ಅವರೇ ಎಲ್ಲ ಮಂಗಳಾರತಿ ಕೊಟ್ಟರು. ಸೊ ನೋಡ್ತಾ ಇರ್ಬೋದು ಪೂಜೆ ಮಾಡ್ತಾ ಇದ್ದಾರೆ. ಸೊ 3 ಜನನು ಕೂಡ ಒಳಗಡೆನೆ ನಿಂತ್ಕೊಂಡಿದ್ದಾರೆ. ನಮ್ಮ ನಿಶು ಏನಂದ್ರೆ ಇದು ಲಾಸ್ಟ್ ಟೆಂಪಲ್ ಅಂತ ಏನು ಮಾಡ್ತಾರೆ ಅವ್ರ ಹತ್ರ ಇರಬೇಕು ಅವನು. ಸೊ ಅವ್ರು ಹೊರಗಡೆ ಬಂದರೆ ಹೊರಗಡೆ ಬರ್ತಾರೆ, ಅವ್ರು ಒಳಗಡೆ ಹೋದರೆ ಹೊರಗಡೆ ಹೋಗ್ತಾನೆ. ಪೂಜೆ ಮಕ್ಕಳೇ ಏನಿದ್ರು ಹೊರಡೋದೇನೆ. ಸೊ ನಾವು ಇವಾಗ ಡೈರೆಕ್ಟ್ ನಮ್ಮ ಮನೆಗೆ ಹೋಗ್ತೀವಿ. ಸೊ ಅಜ್ಜಿ ಮನೆಗೆ ಏನೂ ಹೋಗೋದಿಲ್ಲ, ಇಲ್ಲೇ ಆನ್ ದ ವೇ ಹೋಗ್ತಾನೆ ನಮ್ಮ ಮನೆಗೆ ಡ್ರಾಪ್ ಹಾಕ್ಸ್ಕೊಂಡು ಸೊ ನಮ್ಮ ಮನೆಗೆ ಹೋಗ್ತೀವಿ. ಇನ್ನೂ ಒಂದು ಟೆಂಪಲ್ಗೆ ಹೋಗಿದ್ವಿ. ಸಾರಿ, ನಾನು ವೀಡಿಯೋ ಎಡಿಟ್ ಮಾಡುವಾಗಲೇ ನೋಡ್ತಾ ಇರೋದು ಮರ್ತುಬಿಟ್ಟಿದೆ. ಸೊ ಈ ಟೆಂಪಲ್ಗೆ ಬಂದ್ವಿ. ನೋಡ್ಬೋದು ಎಷ್ಟು ಕತ್ಲೆ ಆಗಿದೆ ಆಲ್ರೆಡಿ ಅಂತ ಹೇಳ್ಬಿಟ್ಟು. ಇಲ್ಲಿ ದೇವಸ್ಥಾನ ಓಪನ್ ಆಗಿರಲಿಲ್ಲ, ಜಸ್ಟ್ ಹೊರಗಡೆನೇ ಕರ್ಪೂರ ಎಲ್ಲ ಹಚ್ಬಿಟ್ಟು ಹೊರಗಡೆಯಿಂದನೇ ಸಣ್ಣ ಮಾಡಿಕೊಂಡು ಹೋದ್ವಿ ನಾವು ಅಂತ ಹೇಳ್ಬೋದು. ಈ ಟೆಂಪಲ್ಗೆ ನಾನು ಬಂದಿದ್ದೆ, ಊರಲ್ಲಿ ಹಬ್ಬ ಆಗ್ತಾಯಿತ್ತು ಒಂದು ಸಲ. ಅದೇ ನನ್ನ ಮದುವೆಗೂ ಮುಂಚೆ ಅದೇ ಲಾಸ್ಟ್ ನಾನು ಬಂದಿದ್ದು ಅಂತ ಹೇಳ್ಬೋದು. ನನ್ನ ಮದುವೆ 1 ಇಯರ್ 2 ಇಯರ್ ಅನ್ನಂಗೆ. ಸೊ ಅದೇ ಲಾಸ್ಟ್, ಅದೇ ಫಸ್ಟ್ ನಾನು ಇಂಡಿಯನ್ ಬಂದೇ ಇರಲಿಲ್ಲ, ಇವಾಗಲೇ ಬರ್ತಾ ಇರೋವಂಥದ್ದು. ಅವಾಗ ತುಂಬ ಕೆಂಡದಲ್ಲೆಲ್ಲ ತುಳಿಯುವಂಥದ್ದು, ಆ ರೀತಿ ಫುಲ್ ದೊಡ್ಡ ಹಬ್ಬ ಆಗ್ತಾಯಿತ್ತು. ಸೊ ಆ ಟೈಮಲ್ಲಿ ಬಂದಿದ್ದೆ. ಸೊ ಅವಾಗ ನೆನಪಾಗ್ತು ನನಗೆ ಬಂದಾಗ. ನಿಜವಾಗ್ಲೂ ಸ್ವಲ್ಪ ಮರ್ತೋಗ್ಬಿಟ್ಟಿತ್ತು, ದೇವಸ್ಥಾನ ಎಲ್ಲ ನೋಡಿದಾಗ ನನಗೆ ನೆನಪಾಗ್ತಾಯಿತ್ತು. ಸೊ ಇವಾಗ ಎಲ್ಲ ಟೆಂಪಲು ಕೂಡ ಮುಗಿಸ್ಕೊಂಡು ಇವಾಗ ಮನೆಗೆ ಹೊರಟ್ವಿ. ಕತ್ಲೆ ಆಗಿಬಿಟ್ಟಿತ್ತು. ಸೊ ನಾವು ಮನೆಗೆ ಹೋಗೋಷ್ಟಲ್ಲ ಒಂದು 8-8:30 ಆಗಿತ್ತು ಅಂತ ಅನಿಸುತ್ತೆ. ಸೊ ಇನ್ನೇನು ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ. ಸೊ ಈ ವ್ಲಾಗ್ ನಿಮಗೂ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ಸೊ ಪ್ಲೀಸ್ ಇಷ್ಟ ಆದರೆ ನನ್ನ ವ್ಲಾಗ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾರಾದರೂ ಹೊಸೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನನ್ನ ಚಾನಲ್ನ ನೋಡ್ತಾ ಇದ್ದರೆ, ಅಪ್ಕಮಿಂಗ್ ನಾನು ಯಾವುದೇ ವೀಡಿಯೋ ಹಾಕೋದು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಲೇಬೇಕು. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್.